ಸಂವದದ್ವಂ ಸಂಗಚದ್ವಂ ಸಂವದದ್ವಂ ಸಂವೋಮನಾಂಸೇ ಜಾನತಾಂ ಸಂವೋಮನಾಂಸೇ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ದೇವಾಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಂಜಾನಾನ ಉಪಾಸತೆ. ನಲ್ಮೆ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಅಗ್ನಿಮಾಂದ್ಯ, ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಮತ್ತು ಗ್ಯಾಸ್ಟ್ರೈಟಿಸ್ ಬಗ್ಗೆ ಹಲವು ಯೋಗಾಭ್ಯಾಸಗಳನ್ನು ನೋಡಿದ್ದೀರಿ. ಇಂದಿನ ಸಂಚಿಕೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಕೆಲವು ವಿಶೇಷವಾದ ಅಭ್ಯಾಸಗಳನ್ನು ನೋಡೋಣ. ಕುಳಿತು ಮಾಡುವ ಅಭ್ಯಾಸಗಳನ್ನು ನೋಡೋಣ. ಚಕ್ಕಿ ಚಲನಾಸನ, ಇದು ಮೂರನೇ ಅಭ್ಯಾಸ. ಇಲ್ಲಿ ಕೈ ಬೆರಳಲ್ಲಿ ಬೆರಳನ್ನು ಸೇರಿಸ್ಕೊಳ್ಳೋಣ. ಮೊಣಕೈಗಳನ್ನು ನೇರ ಇಟ್ಕೊಳ್ಳೋಣ. ನಮ್ಮ ಕಾಲಿನ ಸ್ಥಿತಿ 1-2 ಅಡಿ ಅಂತರದಲ್ಲಿ ದೂರ ಇರಲಿ, ಅದಕ್ಕಿಂತ ಜಾಸ್ತಿ ಇರಬಾರ್ದು. 2ರಿಂದ ಒಳಗೆ 1.5-2 ಅಡಿ. ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ, ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ, ಇನ್ನೂ ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ. ಯಾಕಂದರೆ ತುಂಬ ದೂರ ಇಟ್ಕೊಂಡ್ರೆ ನಿಮಗೆ ಆ ಮೂಮೆಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ 1-1.5 ಅಡಿ ಅಂತರದಲ್ಲಿ ಇಟ್ಕೊಳ್ಬೇಕು, ಆರಾಮದಲ್ಲಿ. ಇದಾದ ಮೇಲೆ ನಿಧಾನವಾಗಿ ಉಸಿರು ಬಿಡ್ತಾ ಎಡಗಡೆಯಿಂದ ಬಲಗಡೆ ಬನ್ನಿ. ಇಲ್ಲಿ ನೋಡಿ, ಇದನ್ನು ನೋಡ್ತಾ ಇದ್ದೀರಿ, ರುಬ್ಬುವ ಬೀಸಾಕಲ್ಲು. ನಾವು ಹಿಟ್ಟು ರುಬ್ತೀವಲ್ವ, ರಾಗಿ ಜೋಳ ರುಬ್ತೀವಲ್ವ, ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ನೋಡಿದ್ದೀರಿ ನೀವಲ್ವ, ರುಬ್ಬುವ ಯಂತ್ರ ಮನೆಯಲ್ಲಿತ್ತು. ಇವಾಗೆಲ್ಲ ಮೆಷಿನ್ ಬಂದಿದೆ ಬಿಡಿ. ಅವಾಗೆಲ್ಲ ನಾವೇ ರುಬ್ತಾ ಇದ್ವಿ. ಹಿಟ್ಟು ರುಬ್ಬುವ ಬೀಸೆಕಲ್ಲು ಅಲ್ವಾ, ಬೀಸೆಕಲ್ಲಿನಂತೆ ನಾವು ಶರೀರವನ್ನು ಈ ರೀತಿ ಅಣಿಗೊಳಿಸ್ಬೇಕು. ಎಡಗಡೆಯಿಂದ ಹೀಗೆ ಮುಂದಕ್ಕೆ ಬರಬೇಕು, ಬಲಗಡೆಯಿಂದ ಹೋಗಬೇಕು, ಕ್ಲಾಕ್ ವೈಸ್ ಹೀಗೆ. ಆವಾಗ ನೋಡಿ, ಹೊಟ್ಟೆಯ ಭಾಗಕ್ಕೆ ಇಂಥ ಒಂದು ಒಳ್ಳೆಯ ಅಭ್ಯಾಸ ಆಗ್ತಾ ಇದೆ ಅಲ್ವಾ. ಹಾಗೆ ಈಗ ಅದನ್ನು ನಾವು ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕು. ಬಲಗಡೆಯಿಂದ ಬನ್ನಿ ನಿಧಾನಕ್ಕೆ, ಹಾಗೆ ಬಲಗಡೆಯಿಂದ ಎಡಗಡೆಗೆ ಬನ್ನಿ ನಿಧಾನವಾಗಿ. ಎಸ್, ವೆರಿ. ಉಸಿರು ಬಿಡ್ತಾ ಹೋಗಿ, ಉಸಿರು ತಗೋತಾ ಬನ್ನಿ, ಹಿಂದಕ್ಕೆ ಹೋಗ್ತಾ ಉಸಿರು ತಗೊಳ್ಳಿ, ಮುಂದಕ್ಕೆ ಬರ್ತಾ ಉಸಿರು ಬಿಡಿ. ನೋಡಿ, ಹೀಗೆ ನೀವು ಬಲಗಡೆಯಿಂದ ಎಡಗಡೆಗೆ, ಎಡಗಡೆಯಿಂದ ಬಲಗಡೆಗೆ ಅಲ್ವಾ. ಇದನ್ನು 2ನೇ ಹಂತದಲ್ಲಿ ಸ್ವಲ್ಪ ಫಾಸ್ಟ್ ಮಾಡಬೇಕು. ನೀವು ತುಂಬ ಜೋರಾಗಿ ಮಾಡಬೇಕು. ಹೇಗೆ? ಎಸ್, ಬಲಗಡೆಯಿಂದ ಎಡಗಡೆಗೆ, ಬಲಗಡೆಯಿಂದ ಎಡಗಡೆಗೆ ಬನ್ನಿ. ಎಸ್, ಫಾಸ್ಟ್ ಮಾಡಿ, ಫಾಸ್ಟ್ ಮಾಡಿ, ಇನ್ನೂ ಫಾಸ್ಟ್ ಮಾಡಿ. ನೀವು ಎಷ್ಟು ಫಾಸ್ಟ್ ಮಾಡ್ತೀರಾ ಅಷ್ಟು ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಹೊಟ್ಟೆ ಭಾಗ. ಇದು ಬೆನ್ನಿಗೂ ಕೂಡ ಉತ್ತಮವಾದ ಅಭ್ಯಾಸವನ್ನು ಕೊಡುತ್ತೆ. ಚೆನ್ನಾಗಿ ಬೀಸೋದು ಬಲಗಡೆಯಿಂದ ಎಡಗಡೆಗೆ, ಈಗ ಎಡಗಡೆಯಿಂದ ಬಲಗಡೆ ಮಾಡಿ. ಎಸ್, ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ಹೀಗೆ ಉಲ್ಟಾ ಮಾಡಬೇಕು. ಫಾಸ್ಟ್ ಮಾಡಿ, ಫಾಸ್ಟ್ ಮಾಡಿ, ಇನ್ನೂ ಫಾಸ್ಟ್ ಮಾಡಿ. ಮುಂದಕ್ಕೆ ಹೋಗಿ, ಚೆನ್ನಾಗಿ ಮುಂದಕ್ಕೆ ಹೋಗಿ, ಮತ್ತೆ ಮೇಲಕ್ಕೆ ಬನ್ನಿ. ಎಸ್, ಈ ರೀತಿ ಚೆನ್ನಾಗಿ ಅದನ್ನು ಅಭ್ಯಾಸ ಮಾಡೋದು. ಇದು ನೀವು 1 ನಿಮಿಷ, 2 ನಿಮಿಷ, 5 ನಿಮಿಷದವರೆಗೆ ಎಷ್ಟು ಬೇಕಾದರೂ ಮಾಡ್ಬೋದು. ನೀವು ನಿಮಗೆ ಖುಷಿ ಕೊಡೋಷ್ಟು ಹೊತ್ತು ಮಾಡ್ಬೋದು. ಏನು ಇಷ್ಟೇ ಮಾಡಬೇಕು ಅಂತಿಲ್ಲ, ಆಯಿತಾ. ಚಕ್ಕಿ ಚಲನಾಸನದ ಮೊದಲನೇ ಭಾಗವನ್ನು ನೋಡಿದ್ದೀವಿ. ಈಗ 2ನೇ ಭಾಗ ಹೇಗೆ ಅಂತ ನೋಡೋಣ. ಬೆನ್ನು ನೆಲಕ್ಕೆ ಮಾಡಿ ಮಲ್ಕೊಳ್ಳೋದು. ಈ ಕಡೆ ಬನ್ನಿ ನೋಡಿ, ಅಂಗಾತವಾಗಿ ಮಲ್ಕೊಳ್ಳೋದು. ಕಾಲುಗಳನ್ನು 1-1.5 ಅಡಿ ಅಂತರದಲ್ಲಿ ದೂರ ಇಟ್ಕೊಳ್ಳೋದು, ಅದಕ್ಕಿಂತ ಹೆಚ್ಚು ದೂರ ಇರಬಾರ್ದು. ಹಿಂಬಡಿ ನೆಲಕ್ಕಾಗಿರಲಿ. 2 ಕೈಗಳನ್ನು ತಲೆ ಹಿಂಬದಿಗೆ ನೇರವಾಗಿ ಚಾಚಿಕೊಳ್ಳೋದು. ಚಾಚಿಕೊಂಡು ಬೆರಳಲ್ಲಿ ಬೆರಳು ಸೇರಿಸ್ಕೊಳ್ಳೋದು. ಇಂಟರ್ಲಾಕ್ ದ ಫಿಂಗರ್ಸ್. ಹಾಗೆ ಕೈ ಹಸ್ತವನ್ನು ಜೊತೆಗೆ ಸೇರಿಸ್ಕೊಳ್ಳೋದು. ಮೊಣಕೈಯನ್ನು ನೇರ ಮಾಡೋದು. ಇಲ್ಲಿ ನೋಡಿ, ಉಸಿರು ತಗೊಳ್ತಾ ಮೊಣಕೈಯನ್ನು ಸಪೋರ್ಟ್ ತಗೊಂಡು ಮೇಲಕ್ಕೆದ್ದು ಬಲಗಡೆಯಿಂದ ಮುಂದಕ್ಕೆ ಬಂದು ಉಸಿರನ್ನು ಹೊರಗಡೆ ಹಾಕೋದು. ಹಾಗೆ ಉಸಿರು ಬಿಡ್ತಾ ಎಡಮೊಣಕೆಯನ್ನು ನೆಲಕ್ಕೆ ಕೊಟ್ಟು, ಹಾಗೆ ಬೆನ್ನು ನೆಲಕ್ಕೆ ಕೊಟ್ಟು ಮತ್ತೆ ಮೇಲಕ್ಕೆ ಬರೋದು. ಈ ರೀತಿ ಬಲಗಡೆಯಿಂದ ಅಭ್ಯಾಸ ಮಾಡೋದು. ಮಾಡಿ ನೋಡೋಣ. ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಎಸ್, ಉಸಿರು ಬಿಡ್ತಾ ಕೆಳಗೋಗಿ. ಏಕಂ ದ್ವೇ, ಏಕಂ. ಉಸಿರು ತಗೊಳ್ತಾ ದ್ವೇ, ಮೊಣಕೈ ಕೊಟ್ಟು ಕೆಳಗೋಗಿ. ಎಸ್, ಮಾಡ್ತಾ ಬನ್ನಿ. ಉಸಿರು ತಗೊಳ್ತಾ ಮೇಲಕ್ಕೆ ಬರೋದು, ಉಸಿರು ಬಿಡ್ತಾ ಕೆಳಗಡೆ ಹೋಗೋದು. ಮೊಣಕೆಯ ಸಹಾಯದಿಂದ ನಾವು ನಿಧಾನವಾಗಿ ಮೇಲಕ್ಕೆ ಬರೋದು. ಹೀಗೆ ವಾಪಸ್ ಬನ್ನಿ, ಮೇಲಕ್ಕೆ ಬನ್ನಿ. ಹಾಗೆ ಸ್ವಲ್ಪ ಫಾಸ್ಟ್ ಮಾಡಿ. ಎಸ್, ಉಸಿರು ತಗೊಳ್ತಾ, ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ. ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಉಸಿರು ಬಿಡ್ತಾ ಮುಂದಕ್ಕೆ ಹೋಗಿ. ಎಸ್, ಉಸಿರು ತಗೊಳ್ತಾ ಹಿಂದಕ್ಕೆ ಹೋಗಿ. ಹಿಂದಕ್ಕೆ ಮಲಗುವಾಗ ಉಸಿರು ತಗೊಳ್ಳಿ, ಮೇಲಕ್ಕೆ ಬರುವಾಗ ಉಸಿರು ಬಿಡಿ. ಎಸ್, ಹಾಗೆ ಮಾಡ್ತಾ ಹೋಗಿ. ಎಸ್, ಈಗ ಅದನ್ನು ಇನ್ನೊಂದು ಬದಿಯಲ್ಲಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮಾಡಬೇಕು. ಇನ್ನೊಂದು ಬದಿಯಲ್ಲಿ ಮಾಡಿ. ಮೊದಲು ಬಲಗಡೆಯಿಂದ ಎಡಗಡೆ ಮಾಡಿದ್ವಿ, ಈಗ ಎಡಗಡೆಯಿಂದ ಬಲಗಡೆ. ಹೀಗೆ 2 ಕಡೆಯಲ್ಲಿ ಮಾಡಿದಾಗ ಶರೀರಕ್ಕೆ, ಇಡೀ ಶರೀರಕ್ಕೆ ಇಲ್ಲಿ ವ್ಯಾಯಾಮ ಆಗುತ್ತೆ. ನಿಮಗೆ ನೋಡಿ, ಈ ಹಂತದಲ್ಲಿ ಸ್ವಲ್ಪ ಮೇಲೇಳಿ ಕಷ್ಟ ಆಗುತ್ತೆ.
ಈಗ ಮಲಗಿರ್ತೀರಾ, ಮಲಗೆದ್ದು ಮೇಲಕ್ಕೆ ಲಿಫ್ಟ್ ಮಾಡುವಾಗ ಕಷ್ಟ ಆಗುತ್ತೆ. ಅಲ್ಲಿ ಮೊಣಕೈ ಊರಿ ಇಟ್ಕೊಳ್ಳಿ, ಕೈ ಮೇಲೆ ಹಾಂ ಬನ್ನಿ, ವಾಪಸ್ ಬನ್ನಿ. ಮೊಣಕೈ ಉರ್ಕೊಂಡು ಮೊಣಕೈ ಊರಿದ ಮೇಲೆ ನೋಡಿ, ಕಾಲು ಹೀಗೆ ಇಟ್ಟು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೇನು ಮಾಡಿ ಅಂದರೆ ನೀವು ಕಾಲು ಮಡಚಿ ಪಾದ ನೆಲಕ್ಕೆ ಕೊಡಿ, ಉಸಿರು ತಗೊಂಡು ಮೇಲಕ್ಕೆ ಬಂದ ತಕ್ಷಣ ಕಾಲನ್ನು ನೇರ ಮಾಡಿ. ಈ ರೀತಿ ಅಭ್ಯಾಸ ಮಾಡಿ ತೋರಿಸಿ. ಹಾಂ, ಎಸ್, ಮಂಡಿ ಮಡ್ಚ್ಕೊಂಡು ಉಸಿರು ಇದು ಮಾಡಲಿಕ್ಕೆ ಸುಲಭ ಆಗುತ್ತೆ ನಿಮಗೆ. ಈ ರೀತಿ ಮಾಡ್ಬೋದು ನೀವು ಮನೇಲಿ ಮಾಡುವಾಗ. ಎಸ್, ಉಸಿರು ತಗೊಳ್ತಾ, ಯಾಕೆಂದರೆ ಒಬ್ಯಾಸಿಟಿ ಇದ್ದವ್ರಿಗೆ ಮೇಲೆ ಕೇಳಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಅಭ್ಯಾಸವನ್ನು ಈ ರೀತಿ ನೀವು ಅಭ್ಯಾಸ ಮಾಡ್ಕೋಬೇಕು. ಎಸ್, ಉಸಿರು ತಗೊಳ್ತಾ ಮಡಚಿ ಪಾದ ಜೋಡಿಸಿ ಮೇಲೆ ಬಂದ ತಕ್ಷಣ ಕಾಲು ನೇರ ಮಾಡಿ ಮತ್ತು ಕೆಳಗೆ ಹೋಗಿ ಉಸಿರು ಬಿಡ್ತಾ. ಸ್ವಲ್ಪ ಫಾಸ್ಟ್ ಮಾಡಿ, ಎರಡೂ ಕಡೆ ಬಲಗಡೆಯಿಂದ ಎಡಗಡೆ ಮಾಡಿ, ಬಲಗಡೆಯಿಂದ ಎಡಗಡೆ ಬನ್ನಿ, ಉಸಿರು ತಗೊಳ್ತಾ ಮಾಡಿ, ಹೋಗಿ ಫಾಸ್ಟ್ ಹೋಗಿ. ಎಸ್, ಮೇಲಕ್ಕೆ ಬನ್ನಿ. ಎಸ್, ಚೆನ್ನಾಗಿ ಅಭ್ಯಾಸ ಆದಮೇಲೆ ಒಮ್ಮೆ ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ. ಕೈ ನೆಲದಲ್ಲಿಡಿ, ತಲೆ ಎತ್ಕೊಳ್ಳಿ, ಕೈ ಮುಂದಕ್ಕೆ ಚಾಚ್ತಾ ಇರಿ, ತಲೆ ಎತ್ಕೊಳ್ಳಿ, ಅಲ್ಲೇ ಉಸಿರಾಟ ಮಾಡಿ, ನಿಧಾನವಾದ ಉಸಿರಾಟ ಮಾಡಿ. ಆಗ ತಲೆಯ ಭಾಗಕ್ಕೂ ಆರಾಮ ಅನಿಸ್ತದೆ. ತಲೆಯನ್ನು ಸ್ವಲ್ಪ ಹಾಗೆ ಕೆಳಗಿಳಿಸಿ, ಕೈಯನ್ನು ಮುಂದಕ್ಕೆ ಚಾಚಿ, ಕೈ ಅಂಗೈ ನೆಲಕ್ಕೆ ಕೊಡಿ. ಎಸ್, ಅಲ್ಲೇ ಸ್ವಲ್ಪ ವಿಶ್ರಾಂತಿ ಮಾಡಿ. ಎಸ್, ಉಸಿರು ತಗೊಳ್ತಾ ಹಿಂದಕ್ಕೆ ಹೋಗಿ ಕಾಲು ಮಡಚಿ ವಿಶ್ರಾಂತಿ ಮಾಡಿ. ಈ ಅಭ್ಯಾಸ ಆದಾಗ ಏನಾಗುತ್ತೆ, ಇಡೀ ಶರೀರಕ್ಕೆ ವ್ಯಾಯಾಮ ಆಗಿರುತ್ತೆ. ಸ್ವಲ್ಪ ಕೆಲವರಿಗೆ ಸುಸ್ತಾಗ್ಬೋದು, ಹಾಗಾಗಿ ಸ್ವಲ್ಪ ಮುಂದಕ್ಕೆ ಬಾಗಿ ರಿಲ್ಯಾಕ್ಸ್ ಮಾಡಿ, ಮತ್ತು ಹಿಂದಕ್ಕೆ ಹೋಗಿ ಕಾಲು ಮಡಚ್ಕೊಂಡು ಇನ್ನೂ ಸ್ವಲ್ಪ ಕಾಲು ಮಡಚ್ಕೊಳ್ಳಿ. ಈ ರೀತಿ ಕಾಲು ಮಡಚಿ ಮಲಗಬೇಕು, ಉದ್ದಕ್ಕೆ ಬಿಟ್ಟು ಮಲಗಬಾರ್ದು. ಯಾಕೆ ಹೇಳಿದ್ರೆ ಬೆನ್ನಿಗೆ ಹೆಚ್ಚು ಒತ್ತಡ ಆಗಿರುತ್ತೆ, ಹೊಟ್ಟೆಯ ಭಾಗಕ್ಕೆ ಕೂಡ ಒತ್ತಡ ಆಗಿರುತ್ತೆ. ಈ ಕಾಲನ್ನು ಮಡಚಿದಾಗ ನಿಮ್ಮ ಬೆನ್ನು ಮತ್ತು ಹೊಟ್ಟೆಯ ಭಾಗ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ನೀವು ಆರಾಮದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ. ಇಷ್ಟೊತ್ತಿಗಾಗಲೇ ನಿಮಗೆ ಬೈರು ದೇಶಕ್ಕೆ ಹೋಗಲಿಕ್ಕೆ ದೌಡವ ಅಂತಿರುತ್ತೆ, ಹೊಟ್ಟೆಯೆಲ್ಲ ಕೆಲಸ ಮಾಡ್ತಾ ಇರುತ್ತೆ. ಆವಾಗ ನೀವು ತಕ್ಷಣಕ್ಕೆ ಹೋಗ್ಬೋದು. ಇದು ಪ್ರತಿನಿತ್ಯ ನೀವು ಅಭ್ಯಾಸ ಮಾಡುವಂಥದ್ದು. ಇದರ ನಂತರದ ಮುಂದಿನ ಅಭ್ಯಾಸವನ್ನು ಇನ್ನು ನೋಡೋಣ. ಮುಂದಿನ ಆಸನ ಪಾರ್ಶ್ವಚಾಲಿತ ಉಪವಿಷ್ಟ ಕೋಣಾಸನ ಹೇಗೆ ಅನ್ನೋದನ್ನು ನೋಡೋಣ. ನೋಡಿ, ಸುಖಾಸನದಲ್ಲಿ ದಂಡಾಸನದಲ್ಲಿ ಕೂತ್ಕೊಳ್ಳೋದು, ಎರಡೂ ಕಾಲನ್ನು ಎಷ್ಟು ಸಾಧ್ಯವಷ್ಟು ಅಗಲ ಮಾಡೋದು, ಬಲಕ್ಕೆ ಮತ್ತು ಎಡಕ್ಕೆ ಎಷ್ಟು ಸಾಧ್ಯವಷ್ಟು ಅಗಲಿಸಿ ಇಟ್ಕೊಳ್ಳೋದು. ಕಾಲಿನ ಹಿಮ್ಮಡಿ ನೆಲದಲ್ಲಿರಬೇಕು, ಪಾದದ ಬೆರಳುಗಳು ಆಕಾಶದ ಮಾರ್ಗವಾಗಿರಬೇಕು, ಮೇಲ್ಮುಖವಾಗಿರಬೇಕು, ಮತ್ತು ಮಂಡಿಯ ಭಾಗ ನೇರ ಇರಬೇಕು. ಈ ಸ್ಥಿತಿಯಲ್ಲಿ ಪಾರ್ಶ್ವಚಾಲಿತ ಉಪವಿಷ್ಟ ಕೋಣಾಸನವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ತಲೆಯ ಮೇಲಕ್ಕೆ ಎತ್ಕೊಳ್ಳೋಣ, ಭುಜದ ಸಮಾನಾಂತರವಾಗಿ ಇಟ್ಕೊಳ್ಳೋಣ. ಉಸಿರು ಬಿಡ್ತಾ ಸೊಂಟದ ಮೂಲವನ್ನು ಬಲಪಾರ್ಶ್ವಕ್ಕೆ ತಿರುಗಿಸ್ಕೊಳ್ಳೋಣ. ಸೊಂಟದ ಮೂಲವನ್ನು ಮೇಲಕ್ಕೆತ್ತಿ, ಎದೆಯನ್ನು ಮೇಲಕ್ಕೆತ್ತಿ, ಮೊಣಕೈಗಳನ್ನು ನೇರ ಮಾಡಿ, ಉಸಿರು ಬಿಡ್ತಾ ಬಲಪಾರ್ಶ್ವಕ್ಕೆ ನಮ್ಮ ಶರೀರವನ್ನು ಮುಂದಕ್ಕೆ ಎಳೆಯೋಣ. ಕೈ ನೆಲದಲ್ಲಿರಲಿ, ಕಾಲಿಗೆ ತಾಗಿಸ್ಕೊಳ್ಳೋದು ಬೇಡ. ಎರಡೂ ಕೈಗಳು ಭುಜ ಸಮಾನಾಂತರ ನೆಲಕ್ಕೆ ಹೋಗಲಿ. ಹೇಗೆ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ. ಎಸ್, ಈಗ ಉಸಿರು ಬಿಡ್ತಾ ಎಡಪಾರ್ಶ್ವಕ್ಕೆ ತಿರುಗಿ, ಉಸಿರು ತಗೊಳ್ಳಿ ಒಮ್ಮೆ, ಉಸಿರು ಬಿಡ್ತಾ ಮುಂದಕ್ಕೆ ಹೋಗಿ. ಎಸ್, ಎಡಗಾಲಿನ ಮಂಡಿಯ ಮೇಲೆ, ಕಣಕಾಲ ಮೇಲೆ ತಲೆ ಇಡು. ಉಸಿರು ತಗೊಳ್ತಾ ಹಾಗೆಯೇ ಮೇಲಕ್ಕೆ ಬನ್ನಿ. ಈಗ ಇದೇ ಸ್ಥಿತಿಯನ್ನು ಕಂಟಿನ್ಯೂ ಪ್ರೋಸೆಸ್ಸಲ್ಲಿ ಮಾಡೋದು. ಇದೇ ಸ್ಥಿತಿಯನ್ನು ಕಂಟಿನ್ಯೂ ಪ್ರೋಸೆಸ್ಸಲ್ಲಿ ಅಂದರೆ ಫಾಸ್ಟಾಗಿ ಮಾಡಬೇಕು. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಏಕಂ ದ್ವೇ, ಏಕಂ ದ್ವೇ. ಇನ್ನು ಸ್ವಲ್ಪ ಫಾಸ್ಟ್ ಮಾಡೋಣ. ಬ್ರೀತ್ ಔಟ್, ಬ್ರೀತ್ ಇನ್, 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 ಬ್ರೀತ್ ಔಟ್, ಬ್ರೀತ್ ಇನ್. ಎಸ್, ರಿಲ್ಯಾಕ್ಸ್. ಕೈಗಳನ್ನು ಕೆಳಗಿಡಿ, ಕಾಲುಗಳನ್ನು ಹತ್ತಿರ ತನ್ನಿ, ಕೈಗಳನ್ನು ಹಿಂದಕ್ಕೆ ಕೊಡಿ, ನೆಲದಲ್ಲಿ ಕೊಡಿ, ಹಿಂದಕ್ಕೆ ಕಾಲುಗಳನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ, ಅಲ್ಲೇ ವಿಶ್ರಾಂತಿ ಹೊಂದಿ. ಶಿಥಿಲ ದಂಡಾಸನ ಸ್ಥಿತಿಯಲ್ಲಿ ವಿಶ್ರಾಂತಿ ಸ್ಥಿತಿ. ಈ ಅಭ್ಯಾಸ ಆದಮೇಲೆ ಸ್ವಲ್ಪ ಶರೀರಕ್ಕೆ ಹೆಚ್ಚು ಇದಾಗಿರುತ್ತೆ, ಸುಸ್ತಾಗಿರುತ್ತೆ. ಆವಾಗ ನೀವು ಸ್ವಲ್ಪ ಆ ಬೆನ್ನನ್ನು ಒರಗಿಸಿ ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡಿದರೆ ಮತ್ತೆ ನೀವು ಸಹಜ ಸ್ಥಿತಿಗೆ ಬರ್ತೀರ. ಇದು ಪಾರ್ಶ್ವಚಾಲಿತ ಉಪವಿಷ್ಟ ಕೋನಾಸನದ ಕ್ರಮ. ಇದನ್ನು ಮಾಡುವಾಗ ಪಕ್ಕಕ್ಕೆ ಮತ್ತು ಎಡಕ್ಕೆ ಮತ್ತು ಬಲಕ್ಕೆ ಬರುವಾಗ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ದಿನನಿತ್ಯ ಅಭ್ಯಾಸ ಮಾಡ್ತಾ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಆವಾಗ ಮಾಡಿ. ಒಬ್ಯಾಸಿಟಿ ಇದ್ದವರು ಕೂಡ ಇದು ತುಂಬ ಒಳ್ಳೆಯ ಅಭ್ಯಾಸ, ಮತ್ತು ಪೈಲ್ಸ್ ತೊಂದರೆ ಇದ್ದವ್ರಿಗೂ ಕೂಡ ಇದು ತುಂಬ ಒಳ್ಳೆಯ ಅಭ್ಯಾಸ. ಇದಾದ ನಂತರ ಮುಂದಿನ ಅಭ್ಯಾಸವನ್ನು ನೋಡೋಣ. ಊರ್ಧ್ವಚಾಲಿತ ಮಾಲಾಸನ ಹೇಗೆ ಅನ್ನೋದನ್ನು ನೋಡೋಣ. ಇದು ನಿಂತು ಅಭ್ಯಾಸ ಪ್ರಾರಂಭ ಮಾಡುವಂಥ ಹಂತ. ನೋಡಿ, ಇಲ್ಲಿ ನಮ್ಮ ಕಾಲುಗಳನ್ನು 1.5 ಅಥವಾ 2 ಅಡಿ ಅಂತರದಲ್ಲಿ, ಹಿಮ್ಮಡಿ ಒಳಮುಖವಾಗಿರುತ್ತೆ, ಪಾದದ ಬೆರಳುಗಳು ಹೊರಮುಖವಾಗಿರುತ್ತೆ.
ಈ ರೀತಿಯಲ್ಲಿ ಸ್ವಲ್ಪ ಕಾಲನ್ನು 45 ಡಿಗ್ರಿ ಆ್ಯಂಗಲಲ್ಲಿ ಪಾದ ಇಟ್ಕೊಂಡು ಮಾಡುವಂಥ ಅಭ್ಯಾಸ. ಈಗ ನಿಧಾನವಾಗಿ ಹಾಗೆ ಮಂಡಿ ಮಡಚಿ ಮುಂದಕ್ಕೆ ಕೂತ್ಕೊಳ್ಳೋದು. ಕೂತ್ಕೊಂಡು ನಮ್ಮ ಕೈ ಹಸ್ತವನ್ನು ಭುಜದ ಸಮಾನಾಂತರವಾಗಿ ನೆಲದಲ್ಲಿ ಊರೋದು. 5 ಬೆರಳುಗಳನ್ನು ಚೆನ್ನಾಗಿ ನೆಲದಲ್ಲಿ ಊರೋದು. ಇದು ಅಂದರೆ ಮಾಲೆ ಹಾಕಿದ ಸ್ಥಿತಿಯನ್ನು ಹೋಲೋದ್ರಿಂದ ಇದಕ್ಕೆ ಮಾಲಾಸನ ಅಂತ ಹೆಸರನ್ನು ಇಟ್ಟಿದ್ದಾರೆ. ಅದು ಅನ್ವರ್ತನಾಮ. ಈ ಸ್ಥಿತಿಯಿಂದ ನಾವು ಪಾರ್ಶ್ವ ಊರ್ಧ್ವಚಾಲಿತ ಮಾಲಾಸನವನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಉಸಿರು ತಗೊಳ್ತಾ ಎಡಗೈಯನ್ನು ಮೇಲಕ್ಕೆತ್ತಿ, ಎಡತೋಳು ಎಡಕಿವಿಯನ್ನು ತಾಗಬೇಕು. ನಿಮ್ಮ ದೃಷ್ಟಿ ಎಡಕೈ ಹಸ್ತವನ್ನು ನೋಡಬೇಕು. ಎಸ್. ಉಸಿರು ಬಿಡ್ತಾ ಕೆಳಗಿಳಿಸಿ, ಉಸಿರು ತಗೊಳ್ತಾ ಬಲಗೈಯನ್ನು ಮೇಲಕ್ಕೆತ್ತಿ, ಸೊಂಟದ ಮೂಲವನ್ನು ಗಮನಿಸ್ತಾ, ಪಕ್ಕೆಲುಬುಗಳನ್ನು ಗಮನಿಸ್ತಾ, ನಮ್ಮ ಆ್ಯಂಪಿಟ್ ಭಾಗ, ನಮ್ಮ ಈ ಕಂಕಳನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಇಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಇದೊಂದು ಟ್ರ್ಯಾಕ್ಷನ್ ಆಗುತ್ತೆ. ಮತ್ತು ಹಿಂಬದಿಯ ಮತ್ತು ಮುಂಭಾಗದ ಈ ಪಕ್ಕೆಲುಬುಗಳು ಆ್ಯಕ್ಟಿವೇಟ್ ಆಗ್ತವೆ. ಅದನ್ನು ಗಮನಿಸಬೇಕು. ಮತ್ತು ನಮ್ಮ ಉದರದ ಹೊಟ್ಟೆ ಭಾಗ ಇವೆಲ್ಲವನ್ನು ಗಮನಿಸ್ತಾ ನಾವು ಅದನ್ನು ಮಾಡಬೇಕು. ಉಸಿರು ತಗೊಳ್ತಾ, ಉಸಿರು ಬಿಡ್ತಾ ಕೆಳಗಿಳಿಸಿ, ಉಸಿರು ತಗೊಳ್ತಾ ಎಡಗೈ ಮೇಲಕ್ಕೆತ್ತಿ, ಉಸಿರು ಬಿಡ್ತಾ ಕೆಳಗಿಳಿಸಿ, ಉಸಿರು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್, 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 ಬ್ರೀತ್ ಇನ್ ಅಪ್, ಬ್ರೀತ್ ಔಟ್ ಡೌನ್. ನೋಡಿ, ಈ ಸ್ಥಿತಿ ಕಮೋಡಲ್ಲಿ ನಾವು ಹೇಗೆ ಕೂರ್ತೀವಲ್ಲ ಆ ಸ್ಥಿತಿಯನ್ನು ನಾವು ಕೊಡ್ತೇವೆ. ಬಹಿರ್ದಶೆಗೆ ಹೇಗೆ ಕೂತ್ಕೊಳ್ತೀವಲ್ಲ ಆ ಸ್ಥಿತಿ ಈ ಒಂದು ಹಂತದಲ್ಲಿ ಕೊಡ್ತೇವೆ. ಆವಾಗ ನಾವು ಏನಾಗುತ್ತೆ, ನಮ್ಮ ಮೂಲಾಧಾರ ಚಕ್ರ ಓಪನ್ ಅಪ್ ಆಗುತ್ತೆ. ಆವಾಗ ನಮ್ಮ ಹೊಟ್ಟೆಯಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗ್ತಾ ಬರುತ್ತೆ. ಹೊರಗೆ ನೂಕಲ್ಪಡುತ್ತೆ ಚೆನ್ನಾಗಿ ಅಲ್ವಾ. ಒಂದು ಪ್ರಸವ ವೇದನೆಯನ್ನು ಕೊಟ್ಟ ಹಾಗೆ, ಪ್ರಸವವಾಗುವಾಗ ಹೇಗಾಗತ್ತೆ ಆ ರೀತಿಯ ವೇದನೆಯನ್ನು, ಆ ಒಂದು ಹಿತವಾದ ನೋವನ್ನು ನಮಗೆ ಈ ಹಂತದಲ್ಲಿ ಕೊಡುತ್ತೆ. ಇದನ್ನು ಸ್ವಲ್ಪ ಫಾಸ್ಟಾಗಿ ಮಾಡಬೇಕು. ಏಕ್ ಏಕ್ ಉಸಿರು ತಗೋತಾ ದೋ ಮಾಡಿ, ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್ ದೋ, ಏಕ್ ದೋ. ಹೀಗೆ ಒಂದು 15 ಬಾರಿ, 20 ಬಾರಿ, 30 ಬಾರಿ, 1 ನಿಮಿಷಗಳ ಕಾಲ ನಾವು ಈ ಅಭ್ಯಾಸವನ್ನು ಮಾಡ್ತಾ ಹೋಗೋದು. ಇದು ಮೊದಲನೇ ಹಂತ, ಊರ್ಧ್ವಚಾಲಿತ ಮಾಲಾಸನದಲ್ಲಿ ಮೊದಲನೇ ಹಂತ. ಎರಡನೇ ಹಂತ ಹೇಗೆ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತೆ ನೋಡಿ. ಒಂದು ಕೈಯನ್ನು ಹೊಟ್ಟೆ ಮೇಲೆ ಇಡೋದು, ಇನ್ನೊಂದು ಕೈಯನ್ನು ಅದೇ ರೀತಿ ಮೇಲಕ್ಕೆತ್ತೋದು. ಎಸ್. ಏಕಂ ದ್ವೇ, ಏಕಂ ದ್ವೇ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಉಸಿರು ತಗೋತಾ, ಉಸಿರು ಬಿಡ್ತಾ, ಉಸಿರು ತಗೊಳ್ತಾ, ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಕೈಯನ್ನು ಮೇಲೆ ಕೆತ್ತೋದು, ಉಸಿರು ಬಿಡ್ತಾ ಕೈಯನ್ನು ಕೆಳಗಿಳಿಸಿ ಮತ್ತೊಂದು ಕೈಯನ್ನು ಉಸಿರು ತಗೊಳ್ತಾ ಮೇಲೆ ಕೆತ್ತೋದು. ಅದು ಫಾಸ್ಟ್ ಆಗಬೇಕು, ತುಂಬ ಫಾಸ್ಟಾಗಿ ಆಗಬೇಕು. ಮಾಡಿ ನೋಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಇನ್, ಬ್ರೀತ್ ಇನ್. ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ, ಏಕಂ ದ್ವೇ. ವೆರಿ ಗುಡ್. ಹೀಗೆ ಫಾಸ್ಟಾಗಿ ನಾವು ಅದು ಮಾಡಿದಾಗ ನಮ್ಮ ಇಡೀ ಹೊಟ್ಟೆಯ ಭಾಗ, ಇಡೀ ಶರೀರದ ಭಾಗ ಮತ್ತು ಮುಖ್ಯವಾಗಿ ನಮ್ಮ ಜನನೇಂದ್ರಿಯದ ಭಾಗ ಮತ್ತು ಗುದದ್ವಾರಗಳು ಆ್ಯಕ್ಟಿವೇಟ್ ಆಗ್ತವೆ. ಅಲ್ಲಿರುವ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ. ಮತ್ತು ನಮ್ಮ ಒಬ್ಯಾಸಿಟಿ, ಟ್ರಂಕಲ್ ಒಬ್ಯಾಸಿಟಿ ಇರ್ಬೋದು, ಫ್ರಂಟಲ್ ಒಬ್ಯಾಸಿಟಿ ಇರ್ಬೋದು, ಇವೆಲ್ಲವೂ ಕಡಿಮೆ ಆಗ್ತಾ ಬರುತ್ತೆ. ತುಂಬ ಉತ್ತಮವಾದ ಅಭ್ಯಾಸ ಇದು. ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಕಾನ್ಸ್ಟಿಪೇಷನ್ ಮತ್ತು ಗ್ಯಾಸ್ಟ್ರೈಟಿಸ್, ಅಗ್ನಿಮಾಂದ್ಯ ಮತ್ತು ಮಲಬದ್ಧತೆಯ ಬಗ್ಗೆ ಹಲವು ಯೋಗಾಭ್ಯಾಸಗಳನ್ನು ನೋಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಯೋಗಾಭ್ಯಾಸಗಳನ್ನು ಈ ಒಂದು ಸಮಸ್ಯೆಗೆ ನೋಡೋಣ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರೂ ಆರೋಗ್ಯವಾಗಿರಿ, ಯೋಗ ಮಾಡಿ ಧನ್ಯರಾಗಿ. ಶುಭವಾಗಲಿ. ನಮಸ್ಕಾರ.